ಗರ್ಭಿಣಿಯರು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಎಗ್ ತಿನ್ಬೋದಾ, ತತ್ತಿ ತಿನ್ಬೋದಾ? ಸೊ ಅಗೇನ್ ಬಹಳಷ್ಟು ಜನರಿಗೆ ಇದು ಹೀಟ್ ಆಗ್ತದೆ, ಕಾವು ಒಳ್ಳೇದಲ್ಲ, ಅಬಾರ್ಷನ್ ಆಗೋ ಚಾನ್ಸ್ ಇದೆ, ಪಾಪಕ್ಕೆ ತೊಂದರೆ ಆಗ್ತದೆ, ಇಂಥವೆಲ್ಲ ಭಯಂಕರ ತಪ್ಪು ಕಲ್ಪನೆಗಳಿದೆ. ನೋಡಿ, ಒಂದು ರೀತಿ ಎಗ್ ಈಸ್ ನ್ಯೂಟ್ರಿಷನಲ್ ಪವರ್ ಹೌಸ್. ಅಂದರೆ ಸಾಕಷ್ಟು ಪೌಷ್ಟಿಕಾಂಶಗಳಿರ್ತದೆ, ಸುಮಾರು 7 ಗ್ರಾಮ್ ಪ್ರೋಟೀನ್ ಇರ್ತದೆ, ಅಂಡ್ ಕೋಲಿನ್ ಅಂತಕ್ಕಂಥ ಒಂದು ಒಳ್ಳೆ ಪದಾರ್ಥ ಇರ್ತದೆ. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗಕ್ಕೆ ಹೆಲ್ಪ್ ಮಾಡ್ತದೆ. ಆನಂತರ ಸಾಕಷ್ಟು ಒಳ್ಳೆಯ ಫ್ಯಾಟಿ ಆಸಿಡ್ಗಳಿದೆ. ಸೊ ಎಗ್ ಓವರ್ ಆಲ್ ಒಂದು ಚೀಪ್ ಅಂಡ್ ಬೆಸ್ಟ್ ಪ್ರೋಟೀನ್. ಸೊ ಹಾಗಾಗಿ ಎಗ್ ತಿನ್ನಕ್ಕೆ ದಿನಕ್ಕೆ 2 ಅಥವಾ 3ವರೆಗೂ ನೀವು ಎಗ್ ತಿನ್ಬೋದು. ಮತ್ತೆ ಎರಡನೇ ಪ್ರಶ್ನೆ ಏನಂತಂದ್ರೆ, ಈ ಜವಾರಿ ತತ್ತಿ ತಿನ್ಬೇಕಾ ಅಥವಾ ಈ ಫಾರ್ಮಲ್ ಸಿಗೋ ತತ್ತಿ ತಿನ್ಬೋದಾ? ಜವಾರಿ ತತ್ತಿ ಒಳ್ಳೇದು ನಿಜ, ಬಟ್ ಜವಾರಿ ತತ್ತಿ ಎಲ್ಲಾ ಕಡೆ ಸಿಗೋದಿಲ್ಲ, ಮತ್ತು ಪ್ಲಸ್ ಕಾಸ್ಟ್ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ಈ ಫಾರ್ಮಲ್ ಸಿಗ್ತಕ್ಕಂತ ತತ್ತಿ ಕೂಡ ಒಳ್ಳೇದೇನೆ. ಆ ನಂತರ ಮತ್ತೆ ಒಳಗಿನ ಎಲ್ಲೋ ತಿನ್ಬೋದಾ ಅಂತ 3ನೇ ಪ್ರಶ್ನೆ. ಅಫ್ಕೋರ್ಸ್ ಎಲ್ಲೋ ಈಸ್ ಆಲ್ಸೋ ವೆರಿ ನ್ಯೂಟ್ರಿಷಿಯಸ್. ಬಹಳಷ್ಟು ಪೌಷ್ಟಿಕಾಂಶಗಳಿರ್ತದೆ. ನಾನು ಹೇಳಿದ್ನಲ್ಲ, ಈ ಕೋಲಿನ್ ಆಗಲಿ ಅಥವಾ ವೈಟಮಿನ್ B12 ಆಗಲಿ ಅಥವಾ ಉಳಿದ ಪೌಷ್ಟಿಕಾಂಶಗಳು ಆ ಎಲ್ಲೋದಲ್ಲೇ ಇರ್ತದೆ. ಒಳ್ಳೆ ಫ್ಯಾಟಿ ಆಸಿಡ್ಗಳು ಎಲ್ಲೋದಲ್ಲೇ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ಎಗ್ಗನ್ನ ನೀವು ದಿನ 2ರಿಂದ 3 ನೀವು ಯಾವುದೇ ತೊಂದರೆ ಇರಲಾರ್ದೆ ತಿನ್ಬೋದು. ಕೆಲವರಿಗೆ ಇಂಡೈಜೆಷನ್ ಆಗಲಿ ಅಥವಾ ಕೆಲವು ಏನಾದರೂ ಅಲರ್ಜಿ ಇದ್ರೆ ಮಾತ್ರ ಅಂತವ್ರು ಅವಾಯ್ಡ್ ಮಾಡಿ. ಬಟ್ ಅದರಿಂದ ಪ್ರೆಗ್ನೆನ್ಸಿಗಾಗ್ಲಿ ನಿಮ್ಗೆ ಇದಕ್ಕಾಗ್ಲಿ ಯಾವುದೇ ತೊಂದರೆ ಇಲ್ಲ. ಅಂಡ್ ಇಟ್ ಈಸ್ ವೆರಿ ವೆರಿ ನ್ಯೂಟ್ರಿಷಿಯಸ್. ಸೊ ದಯವಿಟ್ಟು ಎಗ್ ತಿನ್ರಿ.